ನಮಸ್ಕಾರ, ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಸಂಜೆ ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ಬಸವ ಜಯಂತಿಯ ಭವ್ಯ ಮೆರವಣಿಗೆಗೆ ಸಚಿವ ಈಶ್ವರ್ ಖಂಡ್ರೆ ಬಸವಧ್ವಜ ತೋರಿಸಿ ಪಟಾಕಿ ಸಿಡಿಸಿ ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಬೀದರ್ನ ಜದ್ರಿಯ ಬುತ್ತಿ ಬಸವಣ್ಣ ದೇವಸ್ಥಾನದಲ್ಲಿ ಜಾತ್ರೆಯ ರಜತ ಮಹೋತ್ಸವ ನಿಮಿತ್ತ ಆಯೋಜಿಸಿದ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿ ಮಾತನಾಡಿದ್ದರು. ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ಮಾತನಾಡಿದ್ದರು. ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ಜಿಲ್ಲಾ ಘಟಕ ಬೀದರ್ ವತಿಯಿಂದ 140ನೇ ವಿಶ್ವ ಕಾರ್ಮಿಕರ ದಿನಾಚರಣೆಯ ಸಮಾರಂಭ ಹಾಗೂ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ ಆಚರಿಸಲಾಯಿತು. ಬಸವಗಿರಿಯಲ್ಲಿ ಬಸವ ಜಯಂತಿ ಅಂಗವಾಗಿ ನೀಲಮ್ಮನ ಬಳಗದ ವತಿಯಿಂದ ಬಸವಣ್ಣನವರ ತೊಟ್ಟಿಲು ಕಾರ್ಯಕ್ರಮ ನಡೆಯಿತು. ಬಸವಗಿರಿಯಲ್ಲಿ ಬಸವ ಜಯಂತಿ ಆಚರಣೆ ಮಾಡಲಾಯಿತು. ಅಕ್ಷಯ ತೃತೀಯ ಬಸವ ಜಯಂತಿಯ ದಿನದಂದು ಓಂ ನಮಃ ಶಿವಾಯ ಸ್ವಾಮಿಗೆ ಕಾಯಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸುದ್ದಿಯ ವಿವರಗಳು. ಬಸವ ಜಯಂತಿ ಅಂಗವಾಗಿ ಬಸವ ಜಯಂತಿ ಉತ್ಸವ ಸಮಿತಿ ನಗರದಲ್ಲಿ ಸಂಜೆ ಆಯೋಜಿಸಿದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರ ಹಾಗೂ ವಚನ ಸಾಹಿತ್ಯದ ವೈಭವದ ಮೆರವಣಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬಸವ ಭಕ್ತರು ಸೇರಿ ಸಾಕ್ಷಿಯಾದರು. ನಗರದ ಬಸವೇಶ್ವರ ವೃತ್ತದಿಂದ ಆರಂಭವಾದ ಭವ್ಯ ಮೆರವಣಿಗೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಸವ ಧ್ವಜ ತೋರಿಸಿ ಪಟಾಕಿ ಸಿಡಿಸುವ ಮೂಲಕ ಚಾಲನೆ ನೀಡಿದ್ದರು. ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸಿದ್ದರು. ಹುಲ್ಸೂರಿನ ಶಿವಾನಂದ ಶ್ರೀಗಳು, ಸಿದ್ದರೋಡ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಲಿಂಗಾಯತ್ ಮಹಾಮಠದ ಪ್ರಭುದೇವ ಸ್ವಾಮೀಜಿ ನೇತೃತ್ವ ವಹಿಸಿದರು. ಡಾಕ್ಟರ್ ಗುರುಪಾದಪ್ಪ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಷಟಸ್ಥಳ ಧ್ವಜಾರೋಹಣವನ್ನು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್, ಮಾಜಿ ಶಾಸಕ ಅಶೋಕ್ ಖೇಣಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಬಸವ ಉತ್ಸವ ಸಮಿತಿಯ ಅಧ್ಯಕ್ಷ ಜಯರಾಜ್ ಖಂಡ್ರೆ, ಸಂಜೀವ್ಕುಮಾರ್ ಪಾಟೀಲ್, ಗುರುನಾಥ್ ಕೊಳ್ಳೂರ್, ಬಾಬು ವಾಲಿ, ಬಸವರಾಜ್ ತನ್ನೂರ್, ಆನಂದ್ ದೇವಪ್ಪ, ಶಕುಂತಲಾ ಬೆಲ್ದಾಳೆ, ಬಾಬುರಾವ್ ದಾನಿ, ನಗರಸಭೆ ಸದಸ್ಯ ಅರುಣ್ ಕುಮಾರ್, ಶಶಿ ಹೊಸಳ್ಳಿ, ಧನರಾಜ್ ಹಂಗರ್ಗಿ, ಪಶು ವೈದ್ಯ ವಿನಿಮಯ ಸಿಂಡಿಕೇಟ್ ಸದಸ್ಯ ಬಸವರಾಜ್ ಫತ್ಮುರ್ಗೆ, ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ, ಸೂರ್ಯಕಾಂತ್ ಶೆಟ್ಕರ್, ವಿರೂಪಾಕ್ಷ ಗಾದ್ಗಿ, ವಿಜಯಕುಮಾರ್ ಸೋನಾರೆ, ಶಾಂತಾ ಜಯರಾಜ್ ಖಂಡ್ರೆ, ಡಾಕ್ಟರ್ ವಿಜಯಶ್ರೀ ಬಶೆಟ್ಟಿ, ಡಾಕ್ಟರ್ ಎಸ್.ಎಸ್. ಸಿದ್ದಾರೆಡ್ಡಿ ಫೌಂಡೇಶನ್ ಅಧ್ಯಕ್ಷೆ ಗುರಮ್ಮ ಸಿದ್ದಾರೆಡ್ಡಿ ಸೇರಿದಂತೆ ಇನ್ನಿತರರು ಗಣ್ಯರು ಭಾಗವಹಿಸಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ವಚನ ಪಠಣ ಮಾಡಿದ್ದರು. ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಷಟಸ್ಥಳ ಧ್ವಜಾರೋಹಣ ಮಾಡಿದ್ದರು. ಜಿಲ್ಲಾ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷ ಜಯರಾಜ್ ಖಂಡ್ರೆ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ನಡೆದ ಭವ್ಯ ಮೆರವಣಿಗೆಯಲ್ಲಿ ಬಸವಣ್ಣ ಬಾರೋ ಬಸವಣ್ಣ ಹಾಡಿಗೆ ಸಚಿವರು, ಗಣ್ಯರು, ಉತ್ಸವ ಸಮಿತಿಯ ಪ್ರಮುಖರು ಕುಣಿದು ಕುಪ್ಪಳಿಸಿದ್ದರು. ಬಸವ ಭಕ್ತರು, ಬಸವಾನುಯಾಯಿಗಳು ಹಾಗೂ ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆ ನಿಮಿತ್ತ ನಗರದ ವಿವಿಧ ಕಡೆಗಳಲ್ಲಿ ತಂಪು ಪಾನೀಯ ಹಾಗೂ ಲಘು ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಇವತ್ತು ಕರ್ನಾಟಕ ಸರ್ಕಾರದವರು ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ತಮ್ಮ ಇದರಲ್ಲಿ ಕ್ಯಾಬಿನೆಟ್ದಲ್ಲಿ ಅಣ್ಣನವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಬಂದು ನೀನು ಬೆಳಗವ ನೀನಲ್ಲದೆ ಯಾರಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲಾರ ಎದ್ದು ನೀರಲ್ಲಾರ ಎದ್ದು ಇದೇ ಧರ್ಮವಯ್ಯ ಅಂತ ಹೇಳಿ ತಮ್ಮೆಲ್ಲರಿಗೂ ಬಸವ ಜಯಂತಿ ಕಾಯಕ ಮೂಲವೇ ತಮ್ಮೆಲ್ಲರ ಆಶೀರ್ವಾದದಿಂದ ಇನ್ನ ಬಾಕಿ ಲಿಂಗಾಯತರಲ್ಲೂ ನನ್ನ ಕಳಕಳೆ ಕೋರಿಕೆ. ನೆನ್ನೆನೋ ಮೊನ್ನೆನೋ ಒಂದು 20,000 ಜನ ಸೇರಿದ್ರು ಅಂತದ್ದು ಗುಲ್ಬರ್ಗ ಅಲ್ಲಿ. ಯಾಕಿಲ್ಲ ಸೇರಿಲ್ಲ ಅಂತ ಗೊತ್ತಿಲ್ಲ, ಬಟ್ ಇವ್ ಸೇರಿದಿರಿ. ಬಟ್ ಮುಂದಿನ ವರ್ಷ ಇಲ್ಲಿಂದ ಹಿಡಿದು DC ಆಫೀಸರ್ಗೂ ಜನ ಕಾಣಿಸ್ಬೇಕು. ಅಷ್ಟು ಲಿಂಗಾಯತರಲ್ಲಿ ಕಳಕಳೆ ಕೋರಿಕೆ ಒಂದೇ ಘೋಷಣೆಯಲ್ಲಿ ತೋರಿಸ್ಬೇಕು. ತಾವು ಶಕ್ತಿ ತೋರಿಸ್ತೀರಾ? ತೋರಿಸ್ಬೇಕು. ತಾವು ಕಳಕಳೆ ವಿನಂತಿ. ಮುಂದಿನ ಸರಿ ಜೋರಾಗಿ ಮಾಡಬೇಕು, ಇನ್ನು ಜಾಸ್ತಿ ಜನ ಸೇರ್ಬೇಕಂತ ಹೇಳಿ ಕಳಕಳೆ ವಿನಂತಿ. ನಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಬೀದರಿನ ಶಾಸಕರು, ರಾಜ್ಯ ಸಚಿವರು ಆದಂಥ ಸನ್ಮಾನ್ಯ ರಹೀಂ ಖಾನ್ ಅವರಿಗೆ ವೇದಿಕೆ ಮುಖಾಂತರ ಹಾರ್ದಿಕ ಸ್ವಾಗತ. ವೇದಿಕೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಸಚಿವರಾದಂಥ ರಹೀಂ ಖಾನ್ ಅವರು ತಮ್ಮ ವಿಚಾರವನ್ನು ತಿಳಿಸಬೇಕಂತ ಹೇಳ್ತಾರೆ.
ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಂದಿದ್ದೆವು. ಅದ್ರ ಸಲುವಾಗಿ ತಮ್ಮೆಲ್ಲರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಬಸವಣ್ಣ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ನಿಜವಾಗಲೂ ನಮ್ಮ ಜೀವನದಲ್ಲಿ ಅವ್ರದ್ದು ಜಾಸ್ತಿ ಬೇಡ, 4-5 ವಚನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಡೆಸಿದ್ರು ನಮ್ಮ ಲೈಫ್ 100% ಸಕ್ಸಸ್ಫುಲ್ ಆಗ್ತದೆ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅವರು ಎಲ್ಲರಿಗೂ ಈಕ್ವಾಲಿಟಿ ಕೊಟ್ಟಿದ್ದಾರೆ. ಅದು ಒಂದು ವಿಶ್ವನಲ್ಲಿ ಯಾಕೆ ಗುರು ಅಂದರು, ಈ ಥರ ಎಲ್ಲರಿಗೂ ಈಕ್ವಾಲಿಟಿ ಕೊಟ್ಟರು ತುಂಬ ಕಡಿಮೆ ಇದೆ. ಬಸವಣ್ಣ ಅವರಿಗೆ ನಾನು ಮತ್ತು ಎಲ್ಲ ಅಭಿಮಾನಿಗೆ ತುಂಬ ಧನ್ಯವಾದ ಹೇಳ್ತೇನೆ. 1 ಎಕರೆ 10 ಗುಂಟೆ ಜಮೀನನ್ನ ಚಿಕ್ಕಪೇಟೆ ಸರ್ವೆಯಲ್ಲಿ ನಮಗೆ ಅಲ್ಲಿ ಕಾಯ್ದಿರಿಸಲಾಗಿದೆ. ಬಹಳ ದಿನದಿಂದ ಒಂದು ಬಸವ ಭವನ ಆಗಬೇಕಂತ ನಮ್ಮೆಲ್ಲರ ಬೇಡಿಕೆ ಇದೆ. ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಆ ಕನಸನ್ನ ಬಹಳ ಬೇಗನೆ ಬಹಳ ಭವ್ಯವಾದಂತಹ ಒಂದು ಬಸವ ಭವನ ಮಾಡಿ ಕೊಡಬೇಕಂತ ನಾನು ಎಲ್ಲ ಬಸವ ಭಕ್ತರ ಪರವಾಗಿ, ಅದು 5 ಕೋಟಿ ಆಗ್ತದ 10 ಕೋಟಿ ಆಗ್ತದ ಅವರು ಡಿಸೈಡ್ ಮಾಡಿ, ನಾವೇನು ಹೇಳಲ್ಲ. ಅವರು ಒಂದು ಭವ್ಯವಾದ ಸುಂದರವಾದ ಬಸವ ಭವನವನ್ನ ಕಟ್ಟಿ ಕೊಡ್ತಾರೆ ಅನ್ನುವಂತ ಭರವಸೆ ಮೂಲಕ ಜೋರಾದ ಚಪ್ಪಾಳೆ ಹಾಕಿ ನಾವು ಅವರಿಗೆ ನಾವೆಲ್ಲ ಅದೃಷ್ಟವಂತರಿದ್ದೀವಿ, ನಾವೆಲ್ಲ ಪುಣ್ಯವಂತರಿದ್ದೀವಿ. ಏಕೆ ಅಂತ ಹೇಳಿದ್ರೆ ಬಸವಣ್ಣವರ ನಾಡಿದು, ಪುಣ್ಯ ಪುರುಷರ ನಾಡು. ಇವತ್ತು ಅವರ ಪರಿಕಲ್ಪನೆಯ ಒಂದು ಅನುಭವ ಮಂಟಪ ಇಡೀ ಜಗತ್ತಿಗೆ ಪ್ರಪ್ರಥಮವಾದಂತ ಸಂಸತ್ತು ಅಂತ ಹೇಳಿದ್ರೆ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪ ಅಂತ ಹೇಳಬಹುದು. ಈ ಅನುಭವ ಮಂಟಪದಲ್ಲಿ 770 ಅನುಭವ ಮಂಟಪ ನಿರ್ಮಾಣ ಕಾರ್ಯ ಖುದ್ದಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ, ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಇದು ಇಡೀ ಜಗತ್ತಿಗೆ ಮಾದರಿ ಆಗ್ತದೆ. ಈಗೇನು ನಾವು ತರಬೇತಿ ಕೇಂದ್ರ ಮಾಡ್ತಾ ಇದ್ದೀವಿ, ಇದು ಜಗತ್ತಿಗೆ ಪ್ರಪ್ರಥಮವಾದಂತಹ ಒಂದು ತರಬೇತಿ ಕೇಂದ್ರ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಶರಣ ಗ್ರಾಮ ಇರಬಹುದು, ಅಲ್ಲಿ ಇವತ್ತೇನು ವಿವಿಧ ಶರಣರ ಏನು ನಾವು ಅವರ ಸಾಹಿತ್ಯವನ್ನು ಬರೀತಾ ಇದ್ದೀವಿ, ಇವೆಲ್ಲ ಅನೇಕ ರೀತಿಯಲ್ಲಿ ಇವತ್ತೇನು ನಮ್ಮ ಮಧ್ಯದಲ್ಲಿ ಏನು ಅನಿಷ್ಟಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಇವೆಲ್ಲ ಕಷ್ಟಗಳಿಗೆ ಇದು ಪರಿಹಾರ ಇದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಸೇರಿ ಏನು ವಿಶ್ವಗುರು ಬಸವಣ್ಣನವರ ಆಚಾರ ವಿಚಾರ, ಅವರ ಆದರ್ಶಗಳು, ಅವರ ತತ್ವಗಳು ಸ್ವಲ್ಪ ಆದರೂ ಅಳವಡಿಸ್ಕೊಳ್ಳಿಕ್ಕೆ ಎಲ್ಲ ಒಂದೇ ಸಲ ಆಗಲ್ಲ. ವ್ಯವಸ್ಥೆ ಹಾಳಾಗಿದೆ ಅಂದರೆ ಸುಮಾರು ವರ್ಷದಿಂದ ಹಾಳಾಗಿದೆ. ಅವರು ಹೇಳಿದ್ದಾರೆ, ಒಂದು ಬೇಡಿಕೆ ಇಟ್ಟಿದ್ದಾರೆ, ಇಲ್ಲೊಂದು ಬಸವ ಭವನ ನಿರ್ಮಾಣ ಮಾಡಿ ಅಂತ ಹೇಳಿ ನಾನು ರಹೀಂ ಖಾನ್ ಕೂಡಿ ಒಂದು ಬಸವ ಭವನ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಡ್ತಾರೆ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ತಾವೆಲ್ಲರೂ ಸೇರಿ ಇವತ್ತು ಬಹಳ ಅರ್ಥಪೂರ್ಣವಾಗಿ ಬಸವ ಜಯಂತಿ ಆಚರಣೆ ಮಾಡಿದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೀರಿ. ಬಹಳ ಸಂತೋಷದ ಸಂಗತಿ ಅಂದರೆ ಏನು ಅಂತ ಕೇಳಿದರೆ, ಈಗ ಈಶ್ವರ ಖಂಡ್ರೆ ಅವರು ನಮಗೊಂದು ವಚನ ಕೊಟ್ಟಿದ್ದಾರೆ. ಏನು ಅಂದ್ರೆ ಬಸವ ಕಲ್ಯಾಣದಲ್ಲಿ ಆಗಿನ ಕಾಲದಲ್ಲಿ ಏನು ಇತ್ತು, 770 ಅಮರಗಣಗಳ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಉದ್ಯೋಗದ ವ್ಯಕ್ತಿಗಳಿಗೆ ಬಸವಣ್ಣವರು ಆಧರಿಸಿ ಅವರ ಜೀವನದಲ್ಲಿ ಭಗವಂತನ ಕಡೆಗೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದರು. ಅದೇ ರೀತಿಯಾಗಿ ಅವರು ಹೇಳಿದ್ದನ್ನು ಕೂಡಿ ನಾವು ಬಹಳ ಸಂತೋಷ ಆಗ್ತದೆ. ತಾವೆಲ್ಲರೂ ಚಪ್ಪಾಳಿಗೆಯನ್ನು ತಟ್ಟಿ ಆ ಕಾರ್ಯಕ್ರಮದ ಸ್ವಾಗತ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಂಡು, ಈ ಕಾರ್ಯಕ್ರಮ ಭವ್ಯವಾಗಿ ನಡೆದು ಅವರು ಮಾಡಿದ ಆ ಕ್ರಾಂತಿಯನ್ನು ಇನ್ನೂ ಅತ್ಯಂತ ಅವಶ್ಯಕ ಅದ ಅನ್ನತಕ್ಕಂಥದ್ದು ನಾವೆಲ್ಲರೂ ನಂಬಿ, ಅದರ ಜೊತೆಗೆ ನಾವೆಲ್ಲರೂ ಕೂಡ ತನು ಮನಧನದಿಂದ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ, ಓಂ ಶ್ರೀ ಗುರು ಬಸವಲಿಂಗನಾಯ ನಮಃ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ, ದೇವರ ನೊಲಿಸುವ ಪರಿ. ಶರಣು ಶರಣಾರ್ಥಿ. ಓಂ ಶ್ರೀ
ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ. ಏರುತ್ತಿದೆ ಧ್ವಜವು ಮೆರೆಯುತ್ತಿದೆ, ವಿಶ್ವಜೀವರನು ತನ್ನಯ ಗರ್ಭದೆ ಭಕ್ತ ಬಸವ ಧ್ವಜ ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ, ಷಟಸ್ಥಲ ಧ್ವಜವು ಮೆರೆಯುತ್ತಿದೆ. ತೋರಿಸುವುದರ ಮುಖಾಂತರ ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮೆರವಣಿಗೆಯನ್ನು ಪ್ರಾರಂಭಿಸಬೇಕು, ಡಿಜೆ ಪ್ರಾರಂಭ ಮಾಡಬೇಕು, ಭವ್ಯವಾದಂತ ಮೆರವಣಿಗೆಯನ್ನು ಪ್ರಾರಂಭಿಸಬೇಕು. ಸನ್ಮಾನ್ಯ ಮೆರವಣಿಗೆ ಸಮಿತಿ ಅಧ್ಯಕ್ಷರಾದಂತಹ ಅವರು ಈ ಕಾರ್ಯಕ್ರಮದ ಭವ್ಯ ಮೆರವಣಿಗೆ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ವೇದಿಕೆ ಮುಖಾಂತರ ಅನಂತ ಧನ್ಯವಾದಗಳು. ಬುತ್ತಿಬಸವಣ್ಣ ಜಾತ್ರೆ ರಜತ ಮಹೋತ್ಸವ ಸಮಾರಂಭ. ಕಾಶಿ ಜಗದ್ಗುರು ಹೇಳಿಕೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಧರ್ಮದ ದಶಮಾರ್ಗ. ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಧರ್ಮದ ದಶಮಾರ್ಗಗಳು ಅಡಕವಾಗಿವೆ ಎಂದು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ನುಡಿದರು. ನಗರದ ಬುತ್ತಿಬಸವಣ್ಣ ದೇವಸ್ಥಾನದಲ್ಲಿ ಬುತ್ತಿಬಸವಣ್ಣ ಜಾತ್ರೆಯ ರಜತ ಮಹೋತ್ಸವ ಅಂಗವಾಗಿ ಆಯೋಜಿಸಿದ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದ್ದರು. ಪೂಜೆ, ಜಪ, ತಪ, ಧ್ಯಾನ, ಬ್ರಹ್ಮಚಾರ್ಯ, ಸತ್ಯ, ದಾನ, ಅಹಿಂಸೆ, ದಯೆ, ಕ್ಷಮೆ, ಧರ್ಮ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದರು. ನಾವು ಎಷ್ಟೇ ಸಂಪತ್ತು ಗಳಿಸಿದ್ದರೂ ಇಹಲೋಕ ಯಾತ್ರೆ ಮುಗಿದ ನಂತರ ಶೂನ್ಯವಾಗುತ್ತದೆ. ಪರಲೋಕದಲ್ಲಿ ಪರಿಗಣನೆಯಾಗುವುದು ಧರ್ಮ ಸಂಪತ್ತು ಮಾತ್ರ ಎಂದು ಹೇಳಿದ್ದರು. ಎಲ್ಲರೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಶಾಂತಿ ನೆಮ್ಮದಿಗಾಗಿ ಮಠ ಮಂದಿರಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು. ಗುರುಗಳ ವಾಣಿ ಆಲಿಸಬೇಕು ಎಂದು ತಿಳಿಸಿದ್ದರು. ಭಾರತೀಯ ಪರಂಪರೆಯಲ್ಲಿ ಅಕ್ಷಯ ತೃತೀಯ ದಿನ ಮಾಡಿದ ಕಾರ್ಯಗಳು ಅಕ್ಷಯ ಹಾಗೂ ಶಾಶ್ವತ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯ ಕೇದಾರ ಪೀಠದ ಸಂಸ್ಥಾಪಕ ಏಕೋರಾಮಾರಾಧ್ಯರು ಅವತರಿಸಿದ ಹಾಗೂ ಭಕ್ತಿ ಭಂಡಾರಿ ಬಸವಣ್ಣನವರು ಭಾಗ್ಯವಾಡಿಯಲ್ಲಿ ಜನಿಸಿದ ದಿನವಾಗಿದೆ ಎಂದು ಹೇಳಿದ್ದರು. ಬುತ್ತಿಬಸವಣ್ಣ ನಂದಿಯ ವಿರಾಟ ರೂಪವಾಗಿದ್ದಾನೆ. ನಂಬಿದವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂದು ತಿಳಿಸಿದ್ದರು. ವೀರಶೈವ ಲಿಂಗಾಯತ ಧರ್ಮದ ಐಕ್ಯತೆಗಾಗಿ ಜೂನ್ 16ರಂದು ತೆಲಂಗಾಣದ ವಿಜಯವಾಡದಲ್ಲಿ ಜಗದ್ಗುರು ಪಂಚಾಚಾರ್ಯ ಗುಮಾನೋತ್ಸವ ಹಾಗೂ ಬಸವ ಜಯಂತಿ ಕಾರ್ಯಕ್ರಮ ಸಂಘಟಿಸಲಾಗಿದೆ ಎಂದು ಹೇಳಿದ್ದರು. ಉದ್ಘಾಟನೆ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಧರ್ಮ ಅವರನ್ನು ರಕ್ಷಿಸುತ್ತದೆ ಎಂದು ಹೇಳಿದ್ದರು. ಸಪ್ತಸಾಗರದಾಚೆಗೂ ವೀರಶೈವ ಲಿಂಗಾಯತ ಧರ್ಮದ ಪ್ರಚಾರಗೈದ ಶ್ರೇಯ ಕಾಶಿ ಜಗದ್ಗುರುಗಳಿಗೆ ಸಲ್ಲುತ್ತದೆ. ವಿವಿಧ ದೇಶಗಳಲ್ಲಿ ಲಿಂಗ ದೀಕ್ಷೆ ನೀಡಿದ್ದಾರೆ ಎಂದು ತಿಳಿಸಿದ್ದರು. ಬೇಬಳಖೇಡದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಮಾತನಾಡಿ, ಈ ವರ್ಷ ದೇಶಾದ್ಯಂತ ಏಕರಾಮಾರಾಧ್ಯರು ಹಾಗೂ ಬಸವಣ್ಣನವರ ಜಯಂತಿಯನ್ನು ಶ್ರದ್ಧೆಭಕ್ತಿಯಿಂದ ಆಚರಿಸಲಾಗುತ್ತಿದೆ ಎಂದು ಹೇಳಿದ್ದರು. ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸದಸ್ಯ ಶಿವಯ್ಯ ಸ್ವಾಮಿ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಗೀತಾ ಚಿದ್ರಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ವೈಜನಾಥ್ ಕಮಠಾಣೆ, ರಾಜ್ಯ ಸರ್ಕಾರಿ
ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಬಿರಾದರ್, ದೇವಸ್ಥಾನ ಸಮಿತಿಯ ಅಧ್ಯಕ್ಷ ರಮೇಶ್ ಮಾಶೆಟ್ಟಿ, ಉಪಾಧ್ಯಕ್ಷ ಸಂಶೆಟ್ಟಿ ಸಿದ್ದೇಶ್ವರ್, ಮುಖಂಡರಾದ ಪಂಡಿತರಾವ್ ಚಿದ್ರಿ, ರಾಜಶೇಖರ್ ಬಿರಾದರ್, ತುಕಾರಾಮ್ ಚಿಂಕೋಡೆ, ಸಂತೋಷ್ ಪಾಟೀಲ್, ವರದಯ್ಯ ಸ್ವಾಮಿ, ಮಹೇಶ್ ಪಾಟೀಲ್, ಗಿರೀಶ್ ಪಾಟೀಲ್, ಗುರು ಮಾಶೆಟ್ಟಿ, ರಮೇಶ್ ಮಾಶೆಟ್ಟಿ, ವಿಶೆಟ್ಟಿ ಮಾಶೆಟ್ಟಿ, ಚಂದ್ರಕಾಂತ್ ತುಮ್ನಾಬಾದೆ, ಕಲ್ಯಾಣರಾವ್ ಬಿರಾದರ್, ಸಂದೀಪ್ ರೆಡ್ಡಿ, ವಿನೋದ್ ಪಾಟೀಲ್, ಮನೋಜ್ ಪಾಟೀಲ್, ಪ್ರವೀಣ್ ಸ್ವಾಮಿ, ನಾಗರಾಜ್ ಮಠ್, ಸಂಜೀವ್ ಕುಮಾರ್ ಮಾಶೆಟ್ಟಿ ಮತ್ತಿತರರು ಇದ್ದರು. ಸಂದೀಪ್ ಮಾಶೆಟ್ಟಿ ಸ್ವಾಗತಿಸಿದ್ದರು. ತುಕಾರಾಂ ವಂದಿಸಿದ್ದರು. ಇದಕ್ಕೂ ಮುನ್ನ ಕೇಂದ್ರೀಯ ವಿದ್ಯಾಲಯದಿಂದ ಬುತ್ತಿ ಬಸವಣ್ಣ ದೇವಸ್ಥಾನದವರೆಗೆ ಕುಂಭಕಳಶ ಹೊತ್ತ ಮಹಿಳೆಯರೊಂದಿಗೆ ಅಲಂಕೃತ ರಥದಲ್ಲಿ ಕಾಶಿ ಜಗದ್ಗುರುಗಳ ಭವ್ಯ ಮೆರವಣಿಗೆ ನಡೆಯಿತು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಂಪೂಜ್ಯ ಜಗದ್ಗುರುಗಳಾದ ಕಾಶಿ ಜಗದ್ಗುರುಗಳಿಗೆ ಆಧುನಿಕ ಯುಗದಲ್ಲಿ ಭೌತಿಕವಾಗಿ ಬಹಳ ಅಭಿವೃದ್ಧಿ ಮಾಡ್ಬೋದು, ಹಣ ಗಳಿಸ್ಬೋದು, ಬಂಗಲೆ ತಗೊಳ್ಬೋದು, ಇವತ್ತು ದೊಡ್ಡ ದೊಡ್ಡ ವಾಹನಗಳು ತಗೊಳ್ಬೋದು. ಆದರೆ ಕಾಶಿ ಜಗದ್ಗುರುಗಳು ಬಹಳ ಎಲ್ಲದರಲ್ಲಿ ಪಾಂಡಿತ್ಯವನ್ನು ಸಾಧಿಸ್ತಾರೆ. ಈ ಒಂದು ಇಳಿ ವಯಸ್ಸಿನಲ್ಲಿ ಸಹಿತ ಸಂಚಾರ ಮಾಡ್ತಾರೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಕಟ್ಟಬೇಕು. ಶ್ರೀ ಬುಟ್ಟಿ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಬುಟ್ಟಿ ಬಸವೇಶ್ವರ ಮಹಾರಾಜ್ ಕಿ. ಗ್ರೂಪ್ ಫೋಟೋ ಬರಲ್ಲ ಉಂಟು ಒಂದು ಸರ್ ಇಲ್ಲ ನೋಡ್ರಿ. ಅದೇ ರೀತಿ ನಮ್ಮ ಬೀದರ್ನ ಶಾಸಕರು ಈಗ ಹಾಕ್ತಾರೆ ಅವ್ರಿಗೆ ಈಗ ತಗೋರಿ. ಶ್ರೀ ಬುದ್ಧಿ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಬುದ್ಧಿ ಬಸವೇಶ್ವರ ಮಹಾರಾಜ್ ಕಿ. ನಾವು ಒತ್ತಡದಾಗ ಆದ್ರೆ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ. 25 ಇಯರ್ಸ್ ಸಿಲ್ವರ್ ಜುಬ್ಲಿ ಇಲ್ಲ ಅಂತ ಹೇಳಿ ಶ್ರೀ ಬುದ್ಧಿ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಬುದ್ಧಿ ಬಸವೇಶ್ವರ ಮಹಾರಾಜ್ ಕಿ. ಮಹಾದೇವನ್ ಹರ 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 ಹರ. ಅಲ್ಲಿಂದ ಕೈ ಜೋಡಿ ನಮಸ್ಕಾರ ಮಾಡಿ ಜಗದ್ಗುರು ಮಹಾಸಮಿತಿಯ ಸಾನ್ನಿಧ್ಯದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಸೋಮಶೇಖರ್ ಬಿರಾದರ್ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಅದರ ಹಾಗೆ ನಮ್ಮ ಪಂಡಿತ್ ಚಿದ್ರಿ ಅವರು ಅವರ ದಂಪತಿ ಸಮೇತರಾಗಿ ಬಂದು ಇಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಕೃಪಾಶ್ರಮದ ಪಾತ್ರರಾಗಿದ್ದಾರೆ. ಜೊತೆಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಕಾಶಿನಾಥ್ ಕಂಠಾಣೆ ಅವರು ಸನ್ಮಾನ ಮಾಡಬೇಕು. ಜರ ಎದುರು ಬಗ್ಗಿರಿ ತವೆ ಬಾಜು ಗುರುಗಳೇ. ಹುಲಿ ಅಂದ್ರೆ ಅದು ಚರ್ಮ ಸರ್ಕಲ್ ಆಗ್ತದೆ. ನಮ್ಮ ಸದ್ಭಕ್ತರು ಕಾಶಿ ಜಗದ್ಗುರುಗಳು ಅವರ ಒಂದು ಮಾತನ್ನು ಕೇಳಬೇಕೆಂದು ಕೂತಿದ್ದಾರೆ. ಇವಾಗ ವೇದಿಕೆ ಮೇಲೆ ಬೇರೆ ಯಾರು ಬರಬಾರ್ದು, ತಾವು ಅನ್ಯತಾ ಭಾವಿಸಬಾರ್ದು ಯಾರು, ದಯವಿಟ್ಟು. ತುಕಾರಾಮ್ ಸಾಹೇಬ್ ಇದ್ದಾರೆ. ಕಾಶಿ ಜಗದ್ಗುರುಗಳ ಆಶೀರ್ವಚನ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯ ವೇದಿಕೆ ಮೇಲೆ ಬೇರೆ ಯಾರೇ ವೇದಿಕೆ ಮೇಲೆ ಬಿಡಬೇಡಿ. ಚಿದ್ರಿ ಗ್ರಾಮ
ಇಲ್ಲಿಯ ಹಿರೇಮಠ. ಜಾತ್ರೆಗಳಂದ್ರೇನು? ಜಾತ್ರೆಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ನಮ್ಮ ದೇಶ ಧರ್ಮ ಪ್ರಧಾನವಾದಂಥ ಒಂದು ರಾಷ್ಟ್ರ. ಈ ದೇಶದಲ್ಲಿ ಅನೇಕ ಜನ ಋಷಿಗಳಾಗಿ ಹೋಗಿದ್ದಾರೆ, ಮುನಿಗಳಾಗಿ ಹೋಗಿದ್ದಾರೆ, ಮಹಾಪುರುಷರಾಗಿ ಹೋಗಿದ್ದಾರೆ, ಸಂತರಾಗಿ ಹೋಗಿದ್ದಾರೆ. ಕಾಲ ಕಾಲಕ್ಕೆ ಸಮಾಜವನ್ನು ಉದ್ಧಾರ ಮಾಡ್ತಾ ಹೋಗಿದ್ದಾರೆ. ನಂಬಿಕೊಂಡು ಬಂದಂತ ಭಕ್ತರ ಕಣ್ಣೀರನ್ನು ಒರೆಸಿದ್ದಾರೆ, ಅವರಿಗೆ ಬೆಳಕನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ದೇವಾಲಯಗಳ ಸಂಸ್ಕೃತಿ ಏನಿದೆ ಅಂದರೆ, ವಿಶೇಷವಾಗಿ ನಮ್ಮ ದೇಶದಲ್ಲಿ ನಮ್ಮ ಮಗು ಜನ್ಮ ತಾಳಿದ ನಂತರ ಸಾಯುವವರೆಗೂ ನಾವು ದೇವರಿಗೆ ಸ್ಮರಿಸ್ತೇವೆ. ಇವತ್ತು ಜನ್ಮ ತಾಳಿದ ನಂತರನೂ ಕಾರ್ಯಕ್ರಮಗಳು ದೇವಾಲಯದಲ್ಲಿ ಮಾಡ್ತೀವಿ, ದೇವರಿಗೆ ನಮನಗಳನ್ನು ಸಲ್ಲಿಸ್ತೀವಿ. ಖುಷಿಯಲ್ಲಿದ್ರೂ ಬರ್ತೀವಿ, ಕಷ್ಟದಲ್ಲಿದ್ರೂ ಬರ್ತೀವಿ, ಮದುವೆ ಇದ್ರೂ ಬರ್ತೀವಿ, ಏನೇ ಕಾರ್ಯಕ್ರಮಗಳಿದ್ರೂ ಬರ್ತದೆ. ಅರ್ಥ ಏನದಪ್ಪ ಅಂತ ಹೇಳಿದ್ರೆ, ಇವತ್ತು ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮತ್ತು ನಾವೆಲ್ಲರೂ ಸನ್ನಡತೆಯಿಂದ, ನಮಗೆ ಒಳ್ಳೆಯ ವಿಚಾರಗಳು ಬರಬೇಕು, ನಾವೆಲ್ಲರೂ ಚಾರಿತ್ರವಂತರಾಗಿ ಆಗಬೇಕು, ಧರ್ಮ ಮಾರ್ಗದ ಮೇಲೆ ನಡಿಬೇಕು ಅನ್ನೋಂಥದ್ದು. ಅದೇ ಹೇಳ್ತಾರಲ್ಲ, ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳಿ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಸತ್ಯ, ಧರ್ಮ ಅಂದ್ರೆ ನ್ಯಾಯ, ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ, ಕಷ್ಟದಲ್ಲಿದ್ದಂಥವರ ಕಣ್ಣೀರು ಒರೆಸುವುದೇ ಧರ್ಮ, ಹಸಿದು ಬಂದವರಿಗೆ ಅನ್ನ ಹಾಕುವುದೇ ಧರ್ಮ. ಆದರೆ ಇವತ್ತು ಎಲ್ಲ ಕಡೆ ನೋಡ್ತೀವಿ, ಅಧರ್ಮ, ಅಸತ್ಯ, ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ಹಿಂಸೆ, ದ್ವೇಷ, ಅಸೂಯೆ ಎಲ್ಲ ಕಡೆ ವ್ಯಾಪಕವಾಗಿ ನಡೀತಾ ಇದೆ. ಹೆಂಗೆ ನಾವು ಅಭಿವೃದ್ಧಿ ಆಗ್ತಾ ಇದ್ದೇವೆ, ಆರ್ಥಿಕವಾಗಿ ಸಬಲರಾಗ್ತಾ ಇದ್ದೇವೆ, ನಮ್ಮ ಕುಟುಂಬದ ವ್ಯವಸ್ಥೆ ಹಾಳಾಗಿ ಹೋಗಿದೆ, ನಾವು ನೋಡ್ತಾ ಇದ್ದೇವೆ. ಕಡೆ ಜಯಂತಿ ಕಾರ್ಯಕ್ರಮದಲ್ಲಿ ಹೋಗಿ ಬಂದಿದ್ದೆವು. ಹೀಗೆ ಬಸವೇಶ್ವರ ಸರ್ಕಲ್ನಿಂದ ನಾನು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಆ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದಿದ್ದೆವು. ಚಿದ್ರಿನಲ್ಲಿ ಈ ಮಠಕ್ಕೆ, ಈ ಸ್ಥಾನದಲ್ಲಿ ಜಗದ್ಗುರು ಬಂದಿದ್ದಾರೆ, ಅದ್ರ ಸಲಗೆ ಮತ್ತು ಜೊತೆಗೆ ರಾಜಶೇಖರ್ ಸ್ವಾಮೀಜಿ ಅವರಿದ್ದಾರೆ, ನಮ್ಮ ಚಿದ್ರಿ ಮಠದ ಸ್ವಾಮೀಜಿ ಸಿದ್ದು ಸ್ವಾಮೀಜಿ ಅವರು ಇದ್ದಾರೆ. ತಾವೆಲ್ಲರೂ ಇವತ್ತು ಬಂದಿದ್ದೀರಿ. ನಿಜವಾಗಲೂ ನಾನು ಎಷ್ಟು ಹೇಳಿದ್ರು ಕಡಿಮೆ ಇದೆ ಬಸವಣ್ಣ ಬಗ್ಗೆ. ಅವ್ರದ್ದು ವಚನ ಆಗಲಿ ಮತ್ತು ತಾವು ಎಲ್ಲರೂ ಏನು ನನಗೆ ಆಶೀರ್ವಾದ ಮಾಡಿದ್ದೀರಿ, ಅದ್ರ ಸಲಗೆ ತಮ್ಮೆಲ್ಲರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೇನೆ. ಮತ್ತು ಈ ಸ್ಥಾನಕ್ಕೆ, ಈ ಮಠಕ್ಕೆ ತಾವು ಏನು ಹೇಳಿದ್ರು, ಯಾವುದು ಕೆಲಸ ಬ್ಯಾಲೆನ್ಸ್ ಇದ್ರು ನಾನು ಮಾಡ್ತೀನಿ ಅಂತ ತಮ್ಮೆಲ್ಲರಿಗೆ ಹೇಳ್ತೇನೆ. ತಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತು ಸಮಯ ಇಲ್ಲ ಅಂದ್ರೂ ಕೂಡ ಇವತ್ತು ನಮ್ಮ ಹತ್ರ ಬಂದಾರೆ, ನಮ್ಮ ಊರಿಗೆ ಬಂದಿದ್ದಾರೆ, ನಮ್ಮ ಜಿಲ್ಲೆ ಬಂದಿದ್ದಾರೆ. ಬುತ್ತಿ ಬಸವಣ್ಣ, ನೀವು ವಿಚಾರ ಮಾಡ್ರಿ, ಎಂಥ ತಾಕದ್ದಾರ್ ದೇವರನ್ನು ಅಂತ ಅನ್ನುವಂಥದ್ದು. ನೀವು ಎಂಥ ಸಾಮರ್ಥ್ಯ ಇದೆ ಅಂದ್ರೆ, ಯಾರು ಏನು ಬೇಡಿದ್ರು ಕೂಡ ಅವ್ರು ಆ ಬುತ್ತಿ ಬಸವಣ್ಣ ಕೊಡೇ ಕೊಡ್ತಾನ. ನಾ ಯಾರಿಗೆ ಬೇಡ್ಕೊಂಡ ಅಂದ್ರೆ ಬುತ್ತಿ ಬಸವಣ್ಣಗೆ ಬೇಡ್ಕೊಂಡಿನಿ. ಜಗದ್ಗುರು ಬರ್ಬೇಕಂದ್ರೆ ನಾವು ಬುತ್ತಿ ಬಸವಣ್ಣಗೆ ಬೇಡ್ಕೊಂಡು, ನನಗೆ ಯಾರು ನೆನಪೇ ಆಗಿಲ್ಲ. ಇಬ್ಬರಾಗ್ಯಾರ, ಒಬ್ಬ ಬುತ್ತಿ ಬಸವಣ್ಣ, ಇಬ್ಬರು ಶ್ರೀಶೈಲ ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿನೇ. ನೀ ಹಂಗಾರ ಮಾಡಪ್ಪ, ಈ ನಮ್ಮ ಭಕ್ತರ ಅಪೇಕ್ಷೆ ಪ್ರಕಾರ ಜಗದ್ಗುರು ಮಹಾಸನ್ನಿಧಿಯವರಿಗೆ ಈ ಬುತ್ತಿ ಬಸವಣ್ಣನ ರಜತ ಮಹೋತ್ಸವ ಕಾರ್ಯಕ್ರಮ ನೀವು ಕರ್ಕೊಂಡ್ ಬಂದ್ಯಪ್ಪ ಅಂತಂದ್ರೆ ಸಾಯತನ ನಿಮ್ ಸೇವಾ ಮಾಡ್ತಾ ಅಂತ ಹೇಳಿದೆ ನಾನು. ಜಗದ್ಗುರು ಮಹಾಸನ ಬಂದಾರ, ಒತ್ತಡದಾಗ ಬಂದಾರ, ಆದ್ರೂ ಕೂಡ ಶಾಂತವಾಗಿ ಬಹಳ ಆನಂದ ಸ್ವರೂಪಿಗಳಾಗಿ. ಇವತ್ತು ಹೆಂಗದ ನೋಡ್ರಿ, ಇವತ್ತು ಕೈಲಾಸ ಎಲ್ಲದ, ಕಾಶಿ ಎಲ್ಲದ ರೀ? ಕಾಶಿ ಎಲ್ಲಿದ ಅಂದ್ರೆ ಚಿದ್ರಿದಾಗ ಅದ, ಬುತ್ತಿ ಬಸವಣ್ಣನ ಜಾಗದಾಗ ಅದ. ಇವತ್ತು ಕಾಶಿನೇ ಎಲ್ಲ ಬಂದದ. ಕಾಶಿ ಅನ್ನಪೂರ್ಣ, ವಿಶ್ವನಾಥ, ಗಂಗಾ, ಇವತ್ತು ಕಾಶಿ ಜಗದ್ಗುರು ಮಹಾಸನ್ನಿಧಿ ಸ್ವರೂಪದಲ್ಲಿದ್ದಾರೆ. ನೀವೆಲ್ಲ ಕುಂತಿರಿ ಅಲ್ಲಿ ಒಂದ್ಸಾರೆ ಎರಡೂ ಕೈಗಳನ್ನ ಮ್ಯಾಲೆತ್ತಿ ನಾವು ಜೈ ಹೊಡಿತೇವೆ. ಒಂದ್ಸಾರಿ ಅನ್ರಿ, ಸಾಂಬ ಜಯ ನಮ ಪಾರ್ವದೇವತೆ ಶಿವ ಹರ ಹರ ಮಹಾದೇವ್. ಬುತ್ತಿ ಬಸವೇಶ್ವರರ ಜಾತ್ರಾ ಅವು ಅಕ್ಷಯ ಮತ್ತು ಶಾಶ್ವತ ಅನ್ನುವಂಥ ಮಾತನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ರಾಜಶೇಖರ ಶಿವಾಚಾರ್ಯ ನಿಮಗೊಂದು ಆಸೆ ತೋರಿಸಿದರು. ಇವತ್ತು ನೀವೇನಾದರೂ ಬಂಗಾರ ಖರೀದಿ ಮಾಡಿದ್ರೆ ಅದು 1 ತೊಲೆ ಮಾಡಿದ್ರೆ 100 ತೊಲೆ ಆಗತ್ತೆ ಅನ್ನುವಂಥ ಮಾತನ್ನು ಹೇಳಿದರು.
ಬಂಗಾರ ಖರೀದಿ ಮಾಡೋದು ಬಹಳ ದೊಡ್ಡ ಮಾತಲ್ಲ. 1 ತೊಲೆಯನ್ನು 100 ತೊಲೆ ಆಗೋರಿಗೆ ಕಷ್ಟಪಡೋದು ದೊಡ್ಡ ಮಾತಲ್ಲ. ನೀವೆಷ್ಟೇ 1000 ತೊಲೆ ಬಂಗಾರ ಗಳಿಸಿದ್ರು ಕೂಡ ಅವು ಯಾವ ಬಂಗಾರ ಕೂಡ ನಿಮ್ಮ ಜೊತೆಗೆ ಬರೋದಿಲ್ಲ. ಅದು ಆದ್ರೆ ನಿಜವಾದ ಬಂಗಾರ ಯಾವುದಂದ್ರೆ ಧರ್ಮ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ನಾರಿ ಗೃಹದ್ವಾರಿ ಜನಾ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ಈ ಒಂದು ಸುಭಾಷಿತದೊಳಗೆ ಜೀವನದ ರಹಸ್ಯವನ್ನು ತುಂಬಿದ್ದಾರೆ. ಮನುಷ್ಯ 100 ವರ್ಷ ಬದುಕ್ತಾನೆ, ಬದುಕಿದ್ದಷ್ಟು ದಿವಸ ದುಡಿತಾನೆ, ಭೌತಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತಾನೆ. ಅವರ ಕೊನೆಗೆ ನಾನು ಹೋಗೋ ಕಾಲಕ್ಕೆ ಏನು ತೆಗೆದುಕೊಂಡು ಹೋಗ್ತಿದ್ದನ್ನೋದನ್ನೇ ಮರೆತು ಬಿಟ್ಟಿರ್ತಾನೆ. ಅದಕ್ಕೆ ನಾವು ಗಳಿಸಿದ್ದನ್ನು ಯಾವುದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಏನು ಮಾಡಬಹುದು ಅಂತ ಕೇಳಿದ್ರೆ, ಈ ಲೋಕವನ್ನ ಬಿಡುವುದಕ್ಕಿಂತಲೂ ಮೊದಲ ಪರಲೋಕದಲ್ಲಿ ನಡೆಯುವಂತ ಧನವನ್ನ ಸಂಪತ್ತನ್ನು ನಾವು ಸಂಪಾದಿಸಬೇಕು. ಪರಲೋಕದಲ್ಲಿ ನಡೆಯುವಂತ ಸಂಪತ್ತಂದ್ರೆ ಧರ್ಮ. ಇಷ್ಟು ದೊಡ್ಡ ಜಾತ್ರೆ ಆಗ್ಬೇಕಾದ್ರೆ ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ ಅಂತ ಕರೀತಾರೆ. ಇಷ್ಟು ದೊಡ್ಡ ಕಲ್ಯಾಣ ಮಂಟಪ ಮಾಡಿದ್ರಿ, ದೇವಸ್ಥಾನವನ್ನು ಕಟ್ಟಿದ್ರಿ, ಇಷ್ಟು ಜಾತ್ರೆ ಎಲ್ಲರಿಗೂ ಅನ್ನ ಪ್ರಸಾದ ಮಾಡ್ತೀರಿ. ಇದೆಲ್ಲ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಕೊಡುಗೆ ದೇಣಿಗೆ ಬಹಳ ದೊಡ್ಡದು. ಯಾರ್ಯಾರಿಗೆ ಬಸವಣ್ಣ ಎಷ್ಟು ಸಾಮರ್ಥ್ಯ ಕೊಟ್ಟಾನೋ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವೆಲ್ಲ ದಾನ ಮಾಡಿರೋದ್ರಿಂದ ಅದರ ಪ್ರತಿಫಲವಾಗಿ ಬಸವಣ್ಣ ನಿಮ್ಮ ಉಡಿಯಲ್ಲಿ ಧರ್ಮವನ್ನು ಹಾಕಿದ್ದಾನೆ. ಅಂದ್ರೆ ಪುಣ್ಯವನ್ನು ನಿಮ್ಮ ಉಡಿಯಲ್ಲಿ ಹಾಕಿದ್ದಾನೆ. ನೀವು ಹೋಗೋ ಕಾಲಕ್ಕೆ ಆ ಪುಣ್ಯವೇ ನಿಮ್ಮನ್ನು ರಕ್ಷಣೆ ಮಾಡುವಂತಹದ್ದು ಹೊರತಾಗಿ ಬೇರೆ ಯಾವುದು ಕೂಡ ಅಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಬೀದರ್ ನಗರದ ಗಾಂಧಿಗಂಜ್ನಲ್ಲಿರುವ ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ಜಿಲ್ಲಾ ಘಟಕ ಬೀದರ್ ವತಿಯಿಂದ 140ನೇ ವಿಶ್ವ ಕಾರ್ಮಿಕರ ದಿನಾಚರಣೆಯ ಸಮಾರಂಭ ಹಾಗೂ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಬಸವೇಶ್ವರ ಅಂಬೇಡ್ಕರ್ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಶಶಿಕಾಂತ್ ಪೊಲೀಸ್ ಪಾಟೀಲ್ ಮತ್ತು ಈಶ್ವರ್ ಸಿಂಗ್ ಠಾಕೂರ್, ರವೀಂದ್ರ ಕೊಳ್ಳೂರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 140ನೇ ವಿಶ್ವ ಕಾರ್ಮಿಕರ ದಿನಾಚರಣೆಯ ಬೃಹತ್ ರ್ಯಾಲಿಯನ್ನು ನಗರದ ಗಾಂಧಿಗಂಜ್ನಿಂದ ಪ್ರಾರಂಭಗೊಂಡು ಬೊಮ್ಮಗುಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತಕ್ಕೆ ತಲುಪಿ ನಂತರ ಗಾಂಧಿಗಂಜ್ಗೆ ಬಂದು ಸಮಾರೋಪಗೊಂಡಿತ್ತು. ಇದೇ ಸಂದರ್ಭದಲ್ಲಿ ರವೀಂದ್ರ ಕೊಳ್ಳೂರ್ ಅವರು ಶಶಿಕಾಂತ್ ಪೊಲೀಸ್ ಪಾಟೀಲ್ ಮತ್ತು ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಹೂಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ರವೀಂದ್ರ ಕೊಳ್ಳೂರ್, ಪ್ರವೀಣ್ ಮೀರ್ಗಂಜ್ಕರ್, ಬಾಲಾಜಿ ಔರಾದ್ಕರ್, ರಾಜ್ಕುಮಾರ್ ಗುಂಡೆ, ಪ್ರೇಮ್ ಸಾಗರ್ ಹಮಿಲಾಪುರ್, ಉದಯ್ ಬಿರಾದರ್, ಸ್ವಾಮಿದಾಸ್ ದುಡ್ಡೆ, ಸುನಿಲ್ ಸಜ್ಜನ್, ತುಕಾರಾಮ್ ಯರ್ನಳ್ಳಿ, ಪ್ರಭಾವತಿ ಪಾಟೀಲ್, ಸಂತೋಷಿ ಸೇರಿದಂತೆ ಇತರರು ಇದ್ದರು. ವಿಶ್ವ ಕಾರ್ಮಿಕ ದಿನಾಚರಣೆಗೆ 140ನೇ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕ ಟ್ರಸ್ಟ್ಗೆ ಕಟ್ಟಡ ಕಾರ್ಮಿಕರಿಗೆ ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕ ಟ್ರಸ್ಟ್ಗೆ
140 ಕಾರ್ಮಿಕ ಸಂಘಟನೆಗೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಉತ್ತರ ಕರ್ನಾಟಕ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘಕ್ಕೆ ಅವರಿಗೆ ನಮ್ಮ ಶಶಿಕಾಂತ್ ಪಾಟೀಲ್ ಅವರಿಗೆ ನಮ್ಮ ಶಶಿಕಾಂತ್ ಪಾಟೀಲ್ ಅವರಿಗೆ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಜಿಲ್ಲಾಧ್ಯಕ್ಷರಾದ ರವೀಂದ್ರ ಕೊಳ್ಳೂರ್ ಅವರಿಗೆ ತಾವೆಲ್ಲರೂ ಸ್ವಾಗತವನ್ನು ಕೋರುತ್ತೇವೆ. ಜೊತೆಗೆ ನಮ್ಮ ಜೊತೆ ಕಾರ್ಮಿಕರ ಜೊತೆ ಯಾರೂ ಇಲ್ಲ ಅಂತೇಳಿ ಅನ್ಕೊಳ್ಳೋದು ಬೇಡ. ನಾವು ರಾತ್ರಿ 12 ಗಂಟೆ ಇರಲಿ 2 ಗಂಟೆ ಇರಲಿ ಮುಖಂಡರಾಗಿರ್ತಕ್ಕಂಥ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಹಾಗೂ ಶಶಿಕಾಂತ್ ಪಾಟೀಲ್ ಗಲ್ಲಿಯಿಂದ ದಿಲ್ಲಿವರೆಗೆ ನಾನು ಇದ್ದೀನಿ ಅಂತ ಹೇಳಿ ಈ ಒಂದು ಪ್ರಸ್ತುತ ಇರುವಂಥ MLA ಅವ್ರು ಏನು ಉಪಯೋಗ ಇಲ್ಲ, ವಿಫಲ ಆಗಿರ್ತಾರೆ. ಒಂದು ಒಳ್ಳೆ MLA ಬೇಕು, ಒಳ್ಳೆ ಕಾರ್ಮಿಕರ ಬಗ್ಗೆ ಚಿಂತನೆ ಮಾಡೋಂಥವ್ರು ಬೇಕು. ಕಾರ್ಮಿಕರೆಲ್ಲರೂ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಕೊಳ್ಳೂರ್, ಬಾಲಾಜಿ ಅವರಾತ್ಕರು, ಉದಯ್ ನವಗೇರಿ, ಸ್ವಾಮಿದಾಸ್ ದೊಡ್ಡೆ. ನೀವು ನೆನಪು ಮಾಡಿ ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ, ಯಾರಿಗೆ ಕರೆದ್ರಿ ಅವರು ಬಡವ್ರ ಬಗ್ಗೆ ಯೋಚನೆ ಮಾಡೋವಂಥವ್ರು. ಅದಕ್ಕೆ ನಾನು ಕೇಳಿದೆ ಯಾರು ಬಂದಾರ ಅಂತ ಹೇಳಿ. ಅದಕ್ಕೆ ಎಲ್ಲರ ತಾಯಂದ್ರಿಗೂ ನಾನು ವಿಶ್ವಾಸ ಕೊಡ್ತೀನಿ. ನೋಡಿ, ಇವತ್ತು ಬಂದರು, ಹೇಳಿದ್ರು, ಹೋದ್ರು ಅನ್ನುವಂಥ ಈಶ್ವರ್ ಸಿಂಗ್ ಅಲ್ಲ. ನಾನು ಚುನಾವಣೆ ನಿಂತಾಗೂ ಒಂದೇ ಮಾತು ಹೇಳಿದ್ದೆ, ನಾನು ಸೋಲ್ತೀನಿ ಗೆಲ್ತೀನಿ ನನಗೆ ಗೊತ್ತಿಲ್ಲ, ಆದ್ರೆ ಬಡವರ ಕಷ್ಟ ಸುಖದಾಗ 24 ಗಂಟೆ ನಾನು ಕೆಲಸ ಮಾಡ್ತೀನಿ. ಮತ್ತು ನನ್ನ ಎದುರಿದ್ದವರು ಗೆದ್ರೂ ಸಿಗಲ್ಲ, ಸೋತ್ರೂ ಸಿಗಲ್ಲ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಇದೆ, ಇವತ್ತು ನಾನೇ ಸಿಗ್ತಾ ಇದ್ದೀನಿ ಎಲ್ಲರಿಗೂ. ಏನು, ನಾನೇ ಹಳ್ಳಿಗೆ ಹೋಗ್ತಾ ಇದ್ದೇನೆ, ಬಡವರು ಸತ್ರ ಮನೆಗೆ ಹೋಗ್ತಾ ಇದ್ದೇನೆ, ಏನೋ ಆಕ್ಸಿಡೆಂಟ್ ಆದ್ರೂ ಹೋಗ್ತಾ ಇದ್ದೇನೆ, ಆಸ್ಪತ್ರೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಕೈಲಿಂದ ಎಷ್ಟಾಗ್ತದೆ ನೋಡ್ರಿ. ನಾನು ಕೂಡ ಬಡತನದ ಮನೆಯಿಂದ ಬಂದವನು. ನಾನೇನು ದೊಡ್ಡ ರಾಜಕಾರಣಿ ಕುಟುಂಬದ ಮನೆ ವಿಷಯಲ್ಲ. ಅದನ್ನು ಪಾರ್ಟಿ ಟಿಕೆಟ್ ಕೊಟ್ಟಿದ್ದೆ, ಪಾರ್ಟಿಯಿಂದ ನಾನು ಚುನಾವಣೆಯನ್ನು ಎದುರಿಸಿದ್ದೇನೆ. ಆದರೆ ಅವತ್ತು ಕೂಡ ನಾನು ಒಂದು ಮಾತನ್ನು ಹೇಳಿದೆ, 24 ಗಂಟೆ ನನ್ನ ಜನರ ಸೇವೆಗಾಗಿ ನಾನು ಇರ್ತೇನೆ. ಯಾವುದೇ ಜಾತಿ ಮತ ಪಂಥ ಯಾವುದೂ ಇಲ್ಲ ನನ್ನ ಕಡೆ, ಎಲ್ಲರ ಸಲುವಾಗಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿದ್ದೆ. 2 ವರ್ಷ ಒಳಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ತಾಯಂದ್ರ ಆಶೀರ್ವಾದದಿಂದ 2 ವರ್ಷದಿಂದ ನಾನು ಎಷ್ಟೆಲ್ಲ ಮಾಡಬೇಕು ನಾನು ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇದ್ದೀರಿ, ಫೇಸ್ಬುಕ್, ಟ್ವಿಟರ್ ಎಲ್ಲ ಕಡೆ ನಂದು ಪ್ರಯತ್ನ ನಡೀತಾ ಇದೆ. ಮತ್ತು ಇನ್ನು 3 ವರ್ಷ ಮಾಡ್ತೇನೆ. ಏನೋ, ನಾನು ಯಾವತ್ತೂ ಮನೆಗೆ ಕೊಡುವಂಥ ವ್ಯಕ್ತಿ ಇಲ್ಲ. ನಾನು ಹುಟ್ಟಿನ ಹಿಡ್ಕೊಂಡೆ ನಮ್ಮ ಮನೆಗೆ ಹೇಳ್ತಾರೆ, ನಿಮ್ಮ ಮನೆಗೆ ಕೂತಿಲ್ಲಪ್ಪ, ನೀವು ಓಡಾಡ್ತಾನೆ ಇರ್ತೀವಿ ಅಂತ ಹೇಳ್ತಾರೆ. ನಾನು ಓಡಾಡುವಂಥ ಮನುಷ್ಯ ಇದ್ದೀನಿ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಕಾರ್ಮಿಕರದು, ದಯವಿಟ್ಟು ಭಾಳ ಇವತ್ತಿಗೂ ನಾನು ಬಂದಾಗ ನಿಮ್ಮ ಲೇಬರ್ಸ್ ಯಾರೇ ಬರಲಿ, ಕಾರ್ಮಿಕರು ಯಾರೇ ಬರಲಿ, ನಾನು ಕೂತಂದು ಹೇಳ್ತೀನಿ, ಆಯ್ತಪ್ಪ ನಿಮ್ದು ಲೇಬರ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತೀನಿ. ಫಸ್ಟ್ ಕೇಳೋದು ಇದನ್ನ ಬಿಟ್ಟರೆ ನಾನು ಬೇರೆ ಪ್ರಶ್ನೆನೇ ಮಾಡಲ್ಲ. ಅವನ ಕಡೆ ಇಲ್ಲ ಅಂತ ಹೇಳಿದ್ರೆ ಲೇಬರ್ ಆಫೀಸರ್ಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ, ಇಂಥವ್ರಿಗೆ ನಾನು ಕಳಿಸ್ಕೊಡ್ತೀನಿ, ಅವ್ರು ಲೇಬರ್ ಸರ್ಟಿಫಿಕೇಟ್ ಇಮಿಡಿಯೇಟ್ ಆಗಿ ಮಾಡಿರಿ ಅಂತ ಹೇಳ್ತೀನಿ. ಯಾಕೆ ಅದ್ರದ್ದು ಒಳ್ಳೆ ಸಮಯಕ್ಕೆ ಎಷ್ಟು ಲಾಭ ಆಗ್ತದೆ ಗೊತ್ತಿಲ್ಲ, ಆದರೆ ಅವರ ದುಃಖದ ಕಷ್ಟದ ಸಮಯಕ್ಕೆ ತುಂಬ ಲಾಭ ಆಗ್ತದೆ. ಅದಕ್ಕೆ ನಾನು ಯಾವತ್ತೂ ಕೂಡ ಅಧ್ಯಕ್ಷರೇ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಯಾವುದೇ ಕಷ್ಟ ಸಲಹೆಗಾರ ಆಗಬೇಕೇ ಅಂತಿಲ್ಲ. ನೀವು ಯಾವುದೇ ಟೈಮ್ ಇಂಥ ಬಡವರಿಗೆ, ನಮ್ಮ ಕಾರ್ಮಿಕರಿಗೆ ಹಿಂಗೆ ಆಗ್ಯದ ಸರ್ ಅಂತೇಳಿ ಒಂದು ಫೋನ್ ಮಾಡಿರಿ. ಅಕಸ್ಮಾತ್ ನಾನು ಬರಲಿಲ್ಲಪ್ಪ ಅಂತ ಹೇಳಿದ್ರೆ ನನ್ನ ಮೊಬೈಲ್ ನೀವು, ನನ್ನ ನಂಬರ್ ನೀವು ಬ್ಲಾಕ್ ಮಾಡಿಬಿಡ್ರಿ. ಈಶ್ವರ್ ಸಿಂಗ್ ನಂಬರ್ ಹಂಗಿದೆ ಅಂತ ನಾನು ಹೇಳೋದು. ಅದಕ್ಕೆ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ. ಇವತ್ತು ಒಳ್ಳೆಯ ದಿನ, ಒಳ್ಳೆಯವ್ರಿಗೆ ಕರೆದು ತಾವೆಲ್ಲ ಕಾರ್ಯಕ್ರಮ ಮಾಡಿದ್ರಿ. ಯಾಕ್ರಿ ಗೌಡ್ರ? ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಕಟ್ಟಡ ಕಾರ್ಮಿಕರ ಉತ್ತರ ಕರ್ನಾಟಕದ ಟ್ರಸ್ಟ್ ವತಿಯಿಂದ ಗಾಂಧಿಗಂಜಿನಲ್ಲಿ 140ನೇ ಜಯಂತಿ ಉತ್ಸವ ನಮ್ಮ ರವಿಯವರನ್ನು ಆಚರಣೆ ಮಾಡಿದರು. ನಿಜಕ್ಕೂ ಇವತ್ತು ಭಾಳ ಖುಷಿ ಅದ ನಮಗೆ. ಇಂಥ ಕಾರ್ಮಿಕರ ಸಂಘಟನೆ ದಿನಾಚರಣೆ ಆಚರಣೆ ಮಾಡಿ ತಮಗೆಲ್ಲರಿಗೆ
ಇವತ್ತು ನಮ್ಮ ಠಾಕೂರ್ ಸಾಹೇಬರು ಒಂದು ಸಂದೇಶ ಕೊಟ್ಟಾರ, ನೀವು ಗರೀಬಿ ಮುಕ್ತ ಹೆಂಗೆ ಮಾಡ್ಕೋಬೇಕು ಅಂಥೇಳಿ. ಅದಕ್ಕೆ ಸಾಕಷ್ಟು ಸವಲತ್ತುಗಳವ. ಆ ಸವಲತ್ತು ಸಲುವಾಗಿ ತಮ್ಮ ಮಧ್ಯದಲ್ಲಿ ಒಬ್ಬ ನಿಮ್ಮ ನೇತಾ ನಿಮಗೆ ಕೊರತೆ ಇದೆ. ಅದು ನಿಮ್ಮ ಮೇಲೆ ಬಿಟ್ಟಿಂದ ನೀವು ಆಯ್ಕೆ ಮಾಡ್ಕೊಂಡ್ರಿ ಒಳ್ಳೆಯ ನೇತಾ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನಂದು ಒಂದೇ ನೇರವಾಗಿ ಹೈಕಮಾಂಡ್ ಸರ್ ಜೊತೆ ಜಗಳ ಇತ್ತು. ನಾನು ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, 30 ವರ್ಷ ಅನೇಕ ಪಕ್ಷ ಸಂಘಟನೆ ಮಾಡಿ ಹೋರಾಟ ಮಾಡ್ಕೊತ ಬಂದು ಅವ ಏನಾರ ಬದಲಾವಣೆ ಆಯ್ತಾನು ನಮ್ಮ ಸಮಾಜಕ್ಕೆ ಏನು ಏನಾರ ಒಂದು ಗರೀಬಿ ಮುಕ್ತ ಮಾಡ್ತಾನಂತೇಳಿ ಒಂದು ಸಂಕಲ್ಪ ಇತ್ತು ನಮ್ದು. ಅಂದರೆ ಅದರಲ್ಲಿ ವಿಫಲ ಆಗ್ಯಾನವ ಇವತ್ತು. ಯಾರು? ರಹೀಮ್ ಖಾನ್. ನಾ ಹೈಕಮಾಂಡ್ ಒಂದೇ ಹೇಳ್ತಿದ್ದೆ, ಸರ್ ನೀವು ಒಬ್ಬರಿಗೆ ಟಿಕೆಟ್ ಬಿಟ್ಟಿದ್ದು ಯಾರಿಗೆ ಭೀ ಕೊಡ್ರಿ ನಾವು ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳಿದ್ವು. ಅಂದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟರ ಮತ್ತು ನಮ್ಮ ಜನ ಅವರಿಗೆ ಆಯ್ಕೆ ಮಾಡ್ಯದ. ಅದು ನಮ್ಮ ದುರ್ದೈವ ಅದ. ಇವತ್ತು ಅನೇಕ ಸಮಸ್ಯೆಗಳು ನಿಮ್ಗೆ ಕಾರ್ಮಿಕರು ಅವ್ರು ಗರೀಬಾಗಿರಬಾರ್ದು, ಅಮೀರಾಗಿರ್ಬೇಕು. ಅದು ಒಂದೇ ನನ್ನ ಸಂಕಲ್ಪದ. ಆ ಸಂಕಲ್ಪದ ನಾವು ಠಾಕೂರ್ ಸಾಹೇಬ್ ನಿಮ್ಮ ಜೊತೆ ಇದ್ದೇವೆ. ಯಾವುದೇ ಒಂದು ಸಮಸ್ಯೆ ಇದ್ರೂ ನಮಗೆ ರಾತ್ರಿ 2 ಗಂಟೆಗೆ ತಾವು ಫೋನ್ ಮಾಡಿ ನಮಗೆ ಕರೆದಿ ನಮ್ದು ಏನು ಸಾಕಾರ ಬೇಕು ನಿಮ್ಗೆ ಕುಂಡಕ್ಕೆ ನಾವು ಸಿದ್ಧ ಅದ ಅಂತ ಹೇಳಿ ನನ್ನ ಮಾತಿಗೆ ಭವನ್ ಇಷ್ಟಪಡ್ತೀನಿ. ಏನಂತಂದ್ರೆ ಬಚಾವ್ಗಳ ಲೇಬರ್ ಮಿನಿಸ್ಟರ್ ಇದ್ದಾಗ 2.5 crore rupees ಸ್ಯಾಂಕ್ಷನ್ ಆಗಿತ್ತು. ಅದೇ ರೀತಿ ಸರ್ವೆ ನಂಬರ್ 18 ನೌಬಾದ್ನಲ್ಲಿ ನಮ್ಗೆ ಕಾರ್ಮಿಕ ಭವನ್ಗೆ ಕಂಚಿ ಎಲ್ಲ ಹಾಕಿ ಬಂದಿದ್ದು, ಅದು ಆಗಿತ್ತು. ಇದೇ ರೀತಿ ನಾವು ಹಲವಾರು ದಿವಸ DC ಆಫೀಸ್ಗೆ ಹೋಗ್ತಾ ಇದ್ದೆವು. ಏನಾಯ್ತು ರೀ ಸರ್, ಏನಾಯಿತು ನಮ್ಮ ಇಲ್ಲಿವರೆಗೆ ನಮ್ಮದು ಕಾರ್ಮಿಕ ಭವನ ಆಗಿ ಸ್ಯಾಂಕ್ಷನ್ ಆಗಿಲ್ಲ ಅಂದರು. ಲಾಸ್ಟಿಗೆ ಒಂದು ಟೈಮಿಗೆ ಅವರು DC ಅಂದರು, ನೋಡಿರಿ ಕ್ಲೋಸ್ ಆಯಿತು ಫೈಲ್ ಅಂದರು. ಕ್ಲೋಸ್ ಅಂದ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು ಸರ್ ಅಂತ ನಾ ಕೇಳೋಣ. ಕ್ಲೋಸ್ ಅಂದ್ರೆ ಅದು ಅರ್ಥ ಅಥವಾ ಸ್ಯಾಂಕ್ಷನ್ ಆಗ್ಬೋದು ನಿಮ್ಮದು, ಇದು ರಿಟರ್ನ್ ಹೋಗ್ಬೋದು ಅಂತ ಹೇಳಿದ್ರು. ಮತ್ತು ಅದೇ ರೀತಿ ಮತ್ತು ನಾವು ಗೋವಿಂದ್ ಸಾಹೇಬರಿಗೂ DC ಸಾಹೇಬರಿಗೆ ಒಂದು ಮೆಮೊಡಮ್ ಕೊಟ್ಟೆವು, ಮೇಡಮ್ ಅವ್ರಿಗೆ ಒಂದು ಮೆಮೊಡಮ್ ಕೊಟ್ಟೆವು. ಅದನ್ನು ನಾವು ತನಿಖೆ ಮಾಡಬೇಕು, ಅದು ಹೋಯ್ತು, ಅದು ಯಾರು ತೊಗೊಂಡ್ರು ಅದು ನಮಗೆ ತನಿಖೆ ಮಾಡಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾಧಿಕಾರಿ ಆಲ್ರೆಡಿ ಕೊಟ್ಟಿದ್ದೆವು. ಅದೇ ರೀತಿ ನಮ್ಮ ಬೀದರ್ನಲ್ಲಿ ರೀತಿಯಲ್ಲಿ ಎಲ್ಲರಿಗೂ ಭವನ ಇದೆ, ಕಾರ್ಮಿಕ ಭವನ ಯಾಕಿಲ್ಲ, ಇದ್ರ ಬಗ್ಗೆ ಯಾಕೆ ಕಳಕಳಿ ಇಲ್ಲ? ಕಾರ್ಮಿಕ ಭವನ ಮಾಡಬೇಕು, ಕಾರ್ಮಿಕರ ಮಕ್ಕಳಿಗೆ ಮದುವೆ ಆಗಬೇಕು, ಎಲ್ಲ ಸಾಕಾರ ಆಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತಿನ ದಿವಸದಲ್ಲಿ 140ನೇ ವಿಶ್ವ ಕಾರ್ಮಿಕ ದಿನಾಚರಣೆ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ, ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಸಜ್ಜದ್ ಸಾಹೇಬ್, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ MD ಅಸದ್, ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಕರಂಜಿ, ಜೆಡಿಎಸ್ ಮುಖಂಡರಾದ ಜಾನ್ಸನ್ ಕಪ್ಲಾಪುರ್, ಶ್ರೀಮತಿ ಶಾಂತಮ್ಮ, ನಗರಸಭೆ ಸದಸ್ಯರಾದ ಸಂಗು ಚಿದ್ರಿ, ಶಿರೋಮಣಿ ಬುದೇರ ಸೇರಿದಂತೆ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲಿಯ ಬಸವಗಿರಿಯಲ್ಲಿ ಲಿಂಗಾಯತ ಮಹಾಮಠದ ವತಿಯಿಂದ ಶ್ರದ್ಧೆ ಭಕ್ತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ಆಚರಿಸಲಾಯಿತು. ನೀಲಮನ ಬಳಗದ ಸದಸ್ಯರಿಂದ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ, ಸಾಮೂಹಿಕ ಪ್ರಾರ್ಥನೆ ಹಾಗೂ ತೊಟ್ಟಿಲು ಕಾರ್ಯಕ್ರಮಗಳು ನೆರವೇರಿದ್ದವು. ಸಾನ್ನಿಧ್ಯ ವಹಿಸಿದ ಪ್ರಭುದೇವ ಸ್ವಾಮೀಜಿ ಮಾತನಾಡಿ, ಬಸವಣ್ಣನವರ 12ನೇ ಶತಮಾನದಲ್ಲಿ ಜಾತಿ, ವರ್ಗ, ವರ್ಣರಹಿತ, ಧರ್ಮ ಸಹಿತ ಕಲ್ಯಾಣ ರಾಜ್ಯ ಕಟ್ಟಿದ್ದರು ಎಂದು ನುಡಿದರು. ಸ್ತ್ರೀ
ಸ್ವಾತಂತ್ರ್ಯದ ರೂವಾರಿಯಾಗಿದ್ದರು. ಅಂದಿನ ಕಾಲದಲ್ಲಿ ಮಹಿಳೆಯರು ಧಾರ್ಮಿಕವಾಗಿ ಅಸ್ಪೃಶ್ಯರಾಗಿದ್ದರು. ಅವರಿಗೆ ಪೂಜೆ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳುವ ಸ್ವಾತಂತ್ರ್ಯ ಕಲ್ಪಿಸಿದ್ದವರು ಬಸವಣ್ಣನವರು ಎಂದು ಬಣ್ಣಿಸಿದರು. ಡಾಕ್ಟರ್ ಎಸ್.ಎಸ್. ಸಿದ್ದಾರೆಡ್ಡಿ ಫೌಂಡೇಶನ್ ಅಧ್ಯಕ್ಷೆ ಗುರಮ್ಮ ಸಿದ್ದಾರೆಡ್ಡಿ, ನೀಲಮ್ಮನ ಬಳಗದ ನೀಲಮ್ಮ ರೂಗನ್, ಸಂಗೀತ ಗಣಾಚಾರಿ, ಶಾಲಮ್ಮ ಏಲಿ, ನೀಲಾಂಬಿಕಾ ಮಠಪತಿ, ಶ್ರೀದೇವಿ ಶರಣಬಸವ, ಪ್ರಭಾವತಿ ಗೋರ್ನಾಳೆ, ಸಾಹಿತಿ ರಮೇಶ್ ಮಠಪತಿ, ಪ್ರಮುಖರಾದ ಮಾಣಿಕಪ್ಪ ಗೋರ್ನಾಳೆ, ರಾಜ್ಕುಮಾರ್ ಪಾಟೀಲ್, ಅಶೋಕ್ ಏಲಿ ಮತ್ತಿತರರು ಇದ್ದರು. ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ಶ್ರೀಮದ್ ರಂಭಾಪುರಿ ಶಾಖಾ ಶ್ರೀ ಸಂಗಮೇಶ್ವರ ಸಂಸ್ಥಾನ ಮಠ ತೋನಸನಹಳ್ಳಿ ಎಸ್ಎಲ್ಇ ಶ್ರೀ ರೇವಣಸಿದ್ಧ ಚರತೇಶ್ವರ ಶಿವಾಚಾರ್ಯರು ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಹಾಗೂ ಭವ್ಯ ರಥೋತ್ಸವದ ನಿಮಿತ್ತ ಬೀದರ್ ಜಿಲ್ಲೆಯ ಪ್ರಖ್ಯಾತ ಜ್ಯೋತಿಷ್ಯ ಶಾಸ್ತ್ರಿಗಳಾದ ವೇದಮೂರ್ತಿ ಶ್ರೀ ರಾಜಮಲ್ಲಯ್ಯ ಬೋರಂಚಿ ಸ್ವಾಮೀಜಿ ಓಂ ನಮಃ ಶಿವಾಯ ಸ್ವಾಮೀಜಿಗಳೆಂದೇ ಹೆಸರುವಾಸಿಗಳಾಗಿದ್ದಾರೆ. ಬಂದಂತಹ ಭಕ್ತರಿಗೆ ಜ್ಯೋತಿಷ್ಯ ಹೇಳುವ ಮುಖಾಂತರ ಅವರ ಕಷ್ಟಗಳನ್ನು ದೂರು ಮಾಡಿ ಒಳ್ಳೆ ಮಾರ್ಗದರ್ಶನವನ್ನು ತೋರಿಸುತ್ತಾ ಬೀದರ್ ಜಿಲ್ಲೆಯ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಜಿಲ್ಲೆ ಯುವಕರಿಗೆ, ಹಿರಿಯರಿಗೆ ಒಳ್ಳೆಯ ಮಾರ್ಗದರ್ಶನ ತೋರಿಸಿದ್ದಾರೆ. ವೇದಮೂರ್ತಿ ಶ್ರೀ ಸಿದ್ಧಲಿಂಗೇಶ್ವರ ಬೋರಂಚಿ ಸ್ವಾಮಿ ಕಾಯಕವೇ ಕೈಲಾಸ ಎಂದು ಜಗಜ್ಯೋತಿ ಬಸವೇಶ್ವರ ಅವರ ಹೇಳಿರುವ ಹಾಗೆ ಸದಾ ಪಂಚಾಂಗ ಹೇಳುವುದಾಗಲಿ, ಜ್ಯೋತಿಷ್ಯ ನೋಡುವುದಾಗಲಿ, ಪೂಜಾ ಪುನಸ್ಕಾರ, ಪೂಜಾ ಅರ್ಚನೆ, ಪುರೋಹಿತ ಕೆಲಸವನ್ನ ಮಾಡುತ್ತಾ ಸದಾ ಶಂಭುಲಿಂಗ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಬೀದರ್ ನಗರದಲ್ಲಿ ಒಳ್ಳೆಯ ಹೆಸರನ್ನ ಪಡೆದುಕೊಂಡಿದ್ದಾರೆ. ಇದನ್ನು ಗಮನಿಸಿ ಗುರುಗಳು ಶ್ರೀ ರೇವಣಸಿದ್ಧ ಚರಂತೇಶ್ವರ ಸಂಗಮೇಶ್ವರ ದೇವಸ್ಥಾನ ಕಾಯಕ ರತ್ನ ಪ್ರಶಸ್ತಿ ನೀಡಿ ಗೌರವ ಆಶೀರ್ವಾದ ಮಾಡಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.